ಡಾಕ್ಟರ್ ಕುಲ್ಸತ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸ್ವಾಗತ, ಸುಸ್ವಾಗತ ಸರ್. ದೀಪೋಜ್ವಲನ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ವಿದ್ಯಾರ್ಥಿನಿಯಿಂದ ದೀಪೋಜ್ವಲನದ ನಂತರ ಈಗ ಕನ್ನಡ ತಾಯಿ ಭುವನೇಶ್ವರಿ ಪಾದಕ್ಕೆ ಪುಷ್ಪ ನಮನ. ಈಗ Your face has to come clearly. Go. Go close, take sir's photo also along with it. Like that you would take one teacher's face also. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ
ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಹಂಗೋಗು ಗಡಿನಾಡಿನಾಚೆ ಅವರು ಫೋನ್ ನೋಡ್ತಾ ಇದ್ದಾಗ ತೆಗಿಬೇಡ ಸರ್. ಎಲ್ಲಿರಲು ಭೀತಿ ನಾಡುಲವೇ ನೀತಿ ಹಿಡಿನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಹಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು ನಮ್ಮೆದೆಯ ಹಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮ ಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ನಮ್ಮ ಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ತೊರೆದೇವು ಮರುಳ ಕಳೆದೇವು ಇರುಳ ಪಡೆದೇವು ತಿರುಳ ನೆನಪ ಕರುಳೆಲ್ಲ ಕುಡಿಗೆ ಮಿಂಚನ್ನೆ ಮುಗಿಸಿ ಹಚ್ಚೇವು ಕನ್ನಡದ ದೀಪ 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 ಕೊನೆಗೂ ದೀಪವನ್ನ ಹತ್ತೇಬಿಟ್ಟು ಯಥಾ ಗುರು ತಥಾ ಶಿಷ್ಯ ಎಂಬಂತೆ ನಮ್ಮ ಶಾಲಾ ಶಿಕ್ಷಕಿಯರು ಹಾಡುಗಾರಿಕೆಯಲ್ಲೂ ಸಹ ಎತ್ತಿರಿಕೆ ಇದೆ. ಅವರು ತುಂಬಾ ಧನ್ಯವಾದಗಳು. ಈಗ ಭಾಷಣ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ರಾಧಾ ಅವರಿಂದ. ನಮ್ಮ ಶಾಲೆಯನ್ನು ನಾನು ಸನ್ಮಾನಿಸುವ ಕಾರ್ಮಿಕ ಸ್ವಾಗತ ಕೋರುತ್ತೇನೆ. ಈ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಗೌರವಾನ್ವಿತ ಡಾಕ್ಟರ್ ಪುರುಷೋತ್ತಮ ಸರ್ಗೆ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಲಾವಣ್ಯ ಮೇಡಮ್ ಹಾಗೂ ನನ್ನ ಸಹ ಶಿಕ್ಷಕರು, ಪೋಷಕರು ಮತ್ತು ಪ್ರಿಯ ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನವೆಂಬರ್ 1ರಂದು ರೂಪುಗೊಂಡಿದ್ದು ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆ ಮತ್ತು ಕಲೆಗಳು ಸಮ್ಮಿಶ್ರಣವಾದ ನಮ್ಮ ರಾಜ್ಯವು ದೇಶದ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ. ಈ ಮಹತ್ವದ ದಿನದಲ್ಲಿ ನಮ್ಮ ರಾಜ್ಯ, ಗುರಿ, ಗೌರವ ಮತ್ತು ಕನ್ನಡತನವನ್ನು ಜಗತ್ತಿನೆದುರು ಎತ್ತಿ ಹಿಡಿಯುವ ಶಪಥವನ್ನು ಮಾಡೋಣ. ನನಗೆ ಈ ಸ್ವಾಗತ ಭಾಷಣ ಮಾಡಲು ಅವಕಾಶ ನೀಡಿದಂತಹ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಸಾಮೂಹಿಕ ಗೀತೆ 8ನೇ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕಾರ್ಕಳ ಬೆಳಗೊಳ ಐಮೊಳೆ ಹರಿಹರ ಹಂಪೆ ಹಳೆ ಬೀರು ಬೇಲೂರು ಕಾರ್ಕಳ ಬೆಳಗೊಳ ಐಮೊಳೆ ಹರಿಹರ
ಕಾಳಿವರವೇರೆಯರು ತುಂಗೆ ಭದ್ರೆ ಕಾವೇರಿ ಶರಾವತಿ ಕೃಷ್ಣ ಕಾಳಿವರವೇರೆಯರು ಜಲವನ್ನು ಹರಿಸಿ ಬೆಳೆಯನ್ನು ಬೆಳೆಸಿ ಸಲಹುವ ನದಿಗಳ ನೆರವೀರು ಜಲವನ್ನು ಹರಿಸಿ ಬೆಳೆಯನ್ನು ಬೆಳೆಸಿ ಸಲಹುವ ನದಿಗಳ ನೆರವೀರು ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ರನ್ನ ಚನ್ನಾವರ ಪಂಪ ಲಘುನೀಶ ರಾಘವ ಹರಿಹರ ಮುದ್ದಣ್ಣರು ರನ್ನ ಚನ್ನಾವರ ಪಂಪ ಲಘುನೀಶ ರಾಘವ ಹರಿಹರ ಮುದ್ದಣ್ಣರು ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರೂರು ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರೂರು ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ರಾಣಿ ಚೆನ್ನಮ್ಮ ಸಂಚಿ ಹೊನ್ನಮ್ಮ ಉಡುತಡಿ ಊರಿನ ಅಕ್ಕಮ್ಮ ರಾಣಿ ಚೆನ್ನಮ್ಮ ಸಂಚಿ ಹೊನ್ನಮ್ಮ ಉಡುತಡಿ ಊರಿನ ಅಕ್ಕಮ್ಮ ಕನ್ನಡ ನಾಡಿಗೆ ಕೀರುತಿ ತಂದಿಹ ಅಮರ ರಮಣೀಯರ ಕರುನಾಡು ಕನ್ನಡ ನಾಡಿಗೆ ಕೀರುತಿ ತಂದಿಹ ಅಮರ ರಮಣೀಯರ ಕರುನಾಡು ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ ಕನ್ನಡ ಭಾಷೆಯ ಕೀರುತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ ಕನ್ನಡ ನಾಡಿನ ಓ ಕಂದ ಕನ್ನಡ ನಾಡಿನ ಓ ಕಂದ ಹಿನ್ನೆಲೆ ಮಾಹಿತಿಯನ್ನ 9ನೇ ತರಗತಿಯ ವಿದ್ಯಾರ್ಥಿನಿಯರು ಕೊಡಲಿದ್ದಾರೆ. ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬೇಡಿಕೆ ಹಾಗೂ 80ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. Hey. ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯವು ಅಂದರೆ ಈಗಿನ ಕರ್ನಾಟಕ 1986ರ ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳು ವಿಲೀನಗೊಳಿಸಿ ಒಂದೇ ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡ ಹಬ್ಬನಾಗಿ ಆಚರಿಸುತ್ತಾರೆ. ರಾಜ್ಯೋತ್ಸವ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ರಜಾ ದಿನವೆಂದು ಪಟ್ಟಿ ಮಾಡಲಾಗಿದೆ ಮತ್ತು ವಿಶ್ವಾದ್ಯಂತ ಕನ್ನಡಿಗರು ಇದನ್ನು ಆಚರಿಸುತ್ತಾರೆ. 1956ರ ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಳಿಸಿ ಮೈಸೂರು ರಾಜ್ಯ ಉದಯವಾಯಿತು ಹಾಗೂ ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಹಳೆಯ ಮೈಸೂರು ಎಂಬುದಾಗಿ ಹೊಸದಾಗಿ ರೂಪುಗೊಂಡ ಮೈಸೂರು ರಾಜ್ಯವನ್ನು 3 ಪ್ರದೇಶಗಳಲ್ಲಿ ಗುರುತಿಸಲಾಯಿತು. ಇವೆಲ್ಲದರ ಹಿಂದಿನ ಕಲೆ ಕುಲಪುರೋಹಿತರಾದ ಆಲೂರು ವೆಂಕಟರಾವ್ ಎಂದೇ ಹೇಳಬಹುದು. ಏಕೆಂದರೆ ಅವರು ಕರ್ನಾಟಕ ಏಕೀಕರಣ ಚಳವಳಿಯನ್ನು 1905ರಲ್ಲಿಯೇ ಪ್ರಾರಂಭಿಸಿದರು. 1900 ನಂತರ ಭಾರತ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರ ಮೇಲೆ ರಾಜ್ಯಗಳಾಗಿ ರೂಪುಗೊಂಡಿದ್ದವು. ಈ ಹಿಂದೆ ರಾಜರ ಆಳ್ವಿಕೆಯ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸ್ಥಾನಗಳು ಒಳಗೊಂಡು ರಾಜ್ಯಗಳಾಗಿ ರೂಪುಗೊಂಡಿದ್ದವು. ಈ ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯಗಳು ಉದಯವಾಯಿತು. ಹೊಸದಾಗಿ ಏಕೀಕೃತಗೊಂಡ ರಾಜ್ಯದ ಆರಂಭದಲ್ಲಿ ಹೊಸ ಘಟಕದ ಗೋರ್ ರೂಪುಗೊಂಡು ಮುಂಚಿನ ರಾಜ್ಯದ ಹೆಸರು ಇರಲೆಂದು ಮೈಸೂರು ಹೆಸರನ್ನು ಉಳಿಸಿಕೊಂಡರು. ಆದರೆ ಉತ್ತರ ಕರ್ನಾಟಕದ ಜನರ ಸರ್ಕಾರ ಮಾನ್ಯತೆಗಾಗಿ ರಾಜ್ಯದ ಹೆಸರು ನವೆಂಬರ್ 1, 1973ರಂದು ಕರ್ನಾಟಕ ಎಂದು ಬದಲಾಯಿತು. ಈ ಸಂದರ್ಭದಲ್ಲಿ ದೇವರಾಜ್ ಅರಸ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಕರ್ನಾಟಕ ಏಕೀಕರಣ ಮನ್ನಣೆಯು
ಇತರ ವ್ಯಕ್ತಿಗಳಿಗೂ ಸೇರುತ್ತದೆ. ಅವರೆಂದರೆ ಅನಕೃ, ಕೆ. ಶಿವರಾಮ್ ಕಾರಂತ್, ಕುವೆಂಪು, ಮಾಸ್ತಿ, ವಿ.ಎಸ್. ಕೃಷ್ಣರಾವ್ ಮೊದಲಾದವರು. ಇವರೆಲ್ಲರ ಸಹಾಯವನ್ನು ಪಡೆದು ನಮ್ಮ ಮೈಸೂರು ರಾಜ್ಯವು ಉದಯಗೊಂಡಂತ ದಿನ ಹಾಗೂ ಕರ್ನಾಟಕ ರಾಜ್ಯ ಎಂಬ ಹೆಸರನ್ನು ಪಡೆದಂತ ದಿನವೇ ಈ ಕರ್ನಾಟಕ ರಾಜ್ಯೋತ್ಸವ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ಕಿರುಪರಿಚಯವನ್ನು ನೀಡಿದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಏಕೀಕರಣಕ್ಕೆ ಶ್ರಮಿಸಿದ ಆಲೂರು ವೆಂಕಟರಾವರವರು ಪರಿಚಯವನ್ನ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಹೇಮಾಮಣಿಯವರು ನೀಡಲಿದ್ದಾರೆ. ಏಕೆಂದ್ರೆ ಅದರಲ್ಲಿ ಏನು ಗೀಚಿದರೂ ಆಗುವುದು ಶ್ರೀಗಂಧ. ಸಿಂಗಾರದ ನಡಿ ಅದರ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುಡಿ ಎಂಬ ದಿನಕರ ದೇಸಾಯಿಯವರ ಕವಿ ಮಾತುಗಳನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸಹ ಶಿಕ್ಷಕರಿಗೂ, ಮುದ್ದು ಮಕ್ಕಳಿಗೂ ಹಾಗೂ ಪೋಷಕರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನ ಒಗ್ಗೂಡಿಸಿ ಕನ್ನಡಿಗರನ್ನ ಜಾಗೃತಗೊಳಿಸಿ ಭವ್ಯ ಕರ್ನಾಟಕದ ಕನಸನ್ನ ಕಂಡು ಸಾಕಾರಗೊಳಿಸಿದವರು ಆಲೂರು ವೆಂಕಟರಾಯರು. ಇವರು 1880 ಜುಲೈ 12ರಂದು ವಿಜಯಪುರದಲ್ಲಿ ಜನಿಸಿದರು. ತಂದೆ ಭೀಮರಾಯರು, ತಾಯಿ ಭಾಗೀರಥಿ. ಇವರ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣ ಧಾರವಾಡದಲ್ಲಿ ನಡೆಯುತ್ತದೆ. ಈ ಸಮಯದಲ್ಲಿ ಹಲವು ಚಳವಳಿಗಳಲ್ಲಿ ಭಾಗವಹಿಸಿದ ಇವರು ಶಾಲಾ ಶಿಕ್ಷಕರಿಂದ ಪ್ರಭಾವಿತರಾಗಿರ್ತಾರೆ. ನಂತರ ಇವರು ಪುಣೆಯಲ್ಲಿ ಕಾಲೇಜಿಗೆ ಸೇರಿಕೊಳ್ಳಲಾಗುತ್ತದೆ. ಅಲ್ಲಿ ಸಹಪಾಠಿಯಾದಂತಹ ವಿನಾಯಕ ದಾಮೋದರ ಸಾವರ್ಕರ್ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಸ್ನೇಹಿತರ ಒಡನಾಟದಿಂದ ಇವರಲ್ಲಿ ರಾಷ್ಟ್ರಾಭಿಮಾನ ಜಾಗೃತವಾಗಿದೆ. ಅವರು ಓದಿನಂತಹ ಕಾಲೇಜಿನ ಗ್ರಂಥಾಲಯದಲ್ಲಿ ಕನ್ನಡದ ಪುಸ್ತಕಗಳು ಇಲ್ಲವೆಂದು ಇದಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಅದರ ಪರಿಣಾಮವಾಗಿ ಧಾರವಾಡದಿಂದ ಕನ್ನಡದ ಪುಸ್ತಕಗಳನ್ನು ಅಲ್ಲಿಗೆ ತರಿಸಲಾಗುತ್ತೆ. 1903ರಲ್ಲಿ ಇವರು BA ಪದವಿಯನ್ನ ಮುಗಿಸಿ ನಂತರ ವೆಂಕಟರಾಯರು ಒಮ್ಮೆ ಹಂಪೆಗೆ ಹೋಗಿ ಬಂದರು. ಅಲ್ಲಿನ ಅವಶೇಷಗಳು ಅವರ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತೆ. ಕರ್ನಾಟಕದ ಗತ ವೈಭವವನ್ನ ಕನ್ನಡಿಗರ ಮುಂದಿಟ್ಟು ಅವರನ್ನ ಎಚ್ಚರಗೊಳಿಸಬೇಕು ಅಂತ ದೃಢ ಸಂಕಲ್ಪವನ್ನು ಮಾಡ್ಕೊಳ್ತಾರೆ. ನಂತರ ಕರ್ನಾಟಕ ಕಾನೂನು ವಿದ್ಯಾಭ್ಯಾಸವನ್ನ ಮುಗಿಸಿ ತಮ್ಮ ವಕೀಲ ವೃತ್ತಿಯನ್ನ ಧಾರವಾಡದಲ್ಲಿ ಪ್ರಾರಂಭಿಸ್ತಾರೆ. ಜನರಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರಾಭಿಮಾನಗಳನ್ನ ಮೂಡಿಸಲಿಕ್ಕೆ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸ್ತಾರೆ. ಅಂತೆಯೇ ಧಾರವಾಡದಲ್ಲಿ ರಾಷ್ಟ್ರೀಯ ಶಾಲೆಯ ಒಂದನ್ನ ಆರಂಭಿಸಿ ಅಲ್ಲಿ ರಾಷ್ಟ್ರಾಭಿಮಾನದ ಜೊತೆಗೆ ಇಂಗ್ಲಿಷರ ಗುಲಾಮಗಿರಿಯಿಂದ ಹೊರಬರುವುದಕ್ಕೆ ಸ್ವಾವಲಂಬನೆಯನ್ನ ಕಲಿಸ್ತಾರೆ. ಆದರೆ ಸರ್ಕಾರದ ನೀತಿ ಹಾಗೂ ಹಣದ ಅಭಾವದಿಂದ ಈ ಶಾಲೆ ಹೆಚ್ಚು ದಿನ ನಡೆಯುವುದಿಲ್ಲ. ವೆಂಕಟರಾಯರು ರಾಷ್ಟ್ರೀಯ ಚಳುವಳಿಯ ಜೊತೆಯಲ್ಲಿಯೇ ಕನ್ನಡದ ಭಾಷೆ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟವನ್ನ ಮಾಡ್ತಿದ್ರು. ಕರ್ನಾಟಕದ ಪರಿಕಲ್ಪನೆಯನ್ನ ಹೊಂದಿದ್ದ ವೆಂಕಟರಾಯರಿಗೆ ಕರ್ನಾಟಕಕ್ಕೆ ತನ್ನದೇ ಆದ ರಾಜಕೀಯ ಪರಿಷತ್ತು ಇರಬೇಕು ಎಂಬುದು ಅವರ ನಿಲುವಾಗಿತ್ತು. ಇದರ ಪರಿಣಾಮವಾಗಿ 1920ರಲ್ಲಿ ಧಾರವಾಡದಲ್ಲಿ BP ಮಾಧವರಾಯರ ಅಧ್ಯಕ್ಷತೆಯಲ್ಲಿ ಪ್ರಥಮ ಕರ್ನಾಟಕ ಪರಿಷತ್ತಿನ ಅಧಿವೇಶನ ನಡೆಸಿತು. ಅದೇ ಈಗಿನ KPCC. ಯಾವುದೇ ರಾಜ್ಯದ ಅಥವಾ ರಾಷ್ಟ್ರದ ಇತಿಹಾಸವನ್ನ ತಿಳಿಬೇಕಾದ್ರೆ ಒಂದು ಪ್ರತ್ಯೇಕ ಸಂಶೋಧನಾ ಮಂಡಳಿಯ ಅವಶ್ಯಕತೆ ಇದೆ ಎಂಬುದು ವೆಂಕಟರಾಯರ ನಿಲುವು. 1914ರಲ್ಲಿ ಮಂಡಳಿ ಒಂದನ್ನ ಸ್ಥಾಪಿಸ್ತಾರೆ. ಜೊತೆಗೆ ಎಲ್ಲೆಡೆ ಕಾಣುವ ಶಿಲಾ ಶಾಸನಗಳ ಲಿಪಿಗಳಿಂದಲೂ ಸಹ ಇತಿಹಾಸವನ್ನ ತಿಳಿಯಬಹುದು ಎಂದು ಮನಗೊಂಡ ಇವರು ಅಧ್ಯಕ್ಷರಾಗಿ ಸರ್ವೇಕ್ಷಣಾ ಯೋಜನೆಯನ್ನ ಪ್ರಾರಂಭಿಸ್ತಾರೆ. ಕರ್ನಾಟಕದಲ್ಲಿ ಉತ್ತಮ ಗ್ರಂಥಗಳ ಕೊರತೆ ಇದೆ ಎಂದು ಅರಿತ ವೆಂಕಟರಾಯರು 1915ರಲ್ಲಿ ಕರ್ನಾಟಕದ ಸಾಹಿತ್ಯ ಪರಿಷತ್ತನ್ನ ಸ್ಥಾಪಿಸಿದ್ರು. ಇದು ವೆಂಕಟರಾಯರ ಮಹತ್ವ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಇದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಈಗ ಅದು ಬೆಳೆದು ಮುಂದೆ ಹೋಗ್ತಿದೆ.
ವಾಗ್ಭೂಷಣ ಪತ್ರಿಕೆಯ ಸಂಪಾದಕತ್ವವನ್ನು ವಹಿಸಿಕೊಂಡ ಇದಕ್ಕೆ ಹೊಸ ರೂಪನ್ನ ನೀಡುತ್ತಾರೆ. ಇದಲ್ಲದೆ ಕನ್ನಡದ ವೀರರತ್ನಗಳು, ಕರ್ನಾಟಕದ ಸೂತ್ರಗಳು, ಕರ್ನಾಟಕದ ವಿಕಾಸ ಗ್ರಂಥಗಳು ಬರೆದು ಕನ್ನಡಿಗರು ಸ್ಫೂರ್ತಿಗೊಳ್ಳುವಂತೆ ಮಾಡ್ತಾರೆ. ಅದರ ಜೊತೆಗೆ ಕನ್ನಡಿಗರಿಗೆ ಪರಿಭಾಷಾ ಮೋಹವನ್ನ ಹೋಗಲಾಡಿಸುವುದಕ್ಕೋಸ್ಕರ ಕನ್ನಡಿಗರ ಪ್ರಬಂಧ ನಿರಸನ ಎಂಬ ಗ್ರಂಥವನ್ನು ಸಹ ಬರೀತಾರೆ. ಕರ್ನಾಟಕದ ಏಕೀಕರಣವೇ ಇವರ ಪ್ರಮುಖ ಗುರಿಯಾಗಿತ್ತು. ಅದಕ್ಕೋಸ್ಕರ 1922ರಲ್ಲಿ ಜಯ ಕರ್ನಾಟಕ ನಮ್ಮ ಮಂತ್ರ ಎಂಬುದಾಗಿ ಘೋಷಿಸುತ್ತಾರೆ. ಇದರ ಜೊತೆಗೆ ಜಯ ಕರ್ನಾಟಕ ಎಂಬ ಪತ್ರಿಕೆಯನ್ನು ಸಹ ಪ್ರಾರಂಭಿಸುತ್ತಾರೆ. ಇದರಲ್ಲಿ ಸಾಹಿತ್ಯ, ಕಲೆ, ವಿಮರ್ಶೆ, ತಂತ್ರಜ್ಞಾನ, ರಾಜಕಾರಣ, ಸಣ್ಣ ಕಥೆ, ಧರ್ಮ, ಕವಿತೆ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಈ ಎಲ್ಲಾ ವಿಷಯಗಳ ಬಗ್ಗೆ ಪ್ರಕಟಣೆಯಾಗುತ್ತಿತ್ತು. ಇದಲ್ಲದೆ ಇವರು ಹಲವು ಪತ್ರಿಕೆಗಳೊಂದಿಗೆ ನಿಕಟ ಸಂಪರ್ಕವನ್ನೂ ಇಟ್ಟುಕೊಂಡಿದ್ದರು. ವೆಂಕಟರಾಯರು ತಮ್ಮ ಜೀವನದ ಅನುಭವಗಳು, ಜೀವನದ ಸ್ಮೃತಿಗಳು ಎಂಬ ಆತ್ಮಕಥೆಗಳನ್ನ ಬರೀತಾರೆ. ಹೀಗೆ ಕನ್ನಡ ನಾಡು ನುಡಿಗಾಗಿ ಇವರ 6 ದಶಕಗಳ ಹೋರಾಟದ ಫಲವಾಗಿ 1956 ನವೆಂಬರ್ 1ರಂದು ಏಕೀಕೃತ ಕರ್ನಾಟಕ ಉದಯವಾಯಿತು. ವೆಂಕಟರಾಯರ ಕನಸು ನನಸಾಯಿತು. ಅವರು ಕರ್ನಾಟಕದ ಅಂತ ಕರೆಯಲಿಲ್ಲ ಎಂದು ಬೇಸರೂ ಸಹ ಆಯಿತು. ಆದರೂ ಈಗ ಮೈಸೂರು ರಾಜ್ಯ ಅಂತ ತಪ್ಪಾಗಿ ಹೆಸರಿಟ್ಟಲ್ಪಟ್ಟ ಕರ್ನಾಟಕ ರಾಜ್ಯವು ಆಯುಷ್ಯವಂತವಾಗಿಯೂ ಆರೋಗ್ಯವಂತವಾಗಿಯೂ ಹಾಗೂ ಭಾಗ್ಯವಂತವಾಗಿಯೂ ಇರಲಿ ಎಂದು ಕಲಿಸುತ್ತಾರೆ. ಇದನ್ನ ನೋಡಿದರೆ ಅವರಿಗೆ ಕರ್ನಾಟಕದ ಮೇಲಿನ ಅಭಿಮಾನ ಎಷ್ಟು ಅನ್ನೋದನ್ನ ತಿಳಿಯಬಹುದು. ಕನ್ನಡ ನಾಡು ನುಡಿಗಾಗಿ ಅವಿರತವಾಗಿ ಸೇವೆ ಸಲ್ಲಿಸಿದ ವೆಂಕಟರಾಯರ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸುತ್ತೆ. 1921ರಲ್ಲಿ ಹಲಸೂರು ಪೇಟೆಯಲ್ಲಿ ಮಾನಪತ್ರದೊಂದಿಗೆ ದೇಶ ಸೇವಾ ಧುರೀಣ ಮತ್ತು ಸ್ವಭಾಷಾ ರಕ್ಷಕ ಅನ್ನುವ ಬಿರುದನ್ನು ಸಹ ನೀಡಲಾಗುತ್ತೆ ಇವರಿಗೆ. 1941ರಲ್ಲಿ ಹೈದರಾಬಾದಿನ ಕರ್ನಾಟಕರು ಕರ್ನಾಟಕದ ಕುಲ ಪುರೋಹಿತರು ಎಂಬ ಬಿರುದನ್ನು ನೀಡಿ ಸನ್ಮಾನಿಸುತ್ತಾರೆ. ಹೀಗೆ ನಾಡ ಸೇವೆಯ ಜೊತೆಗೆ ದೇಶ ಸೇವೆಯನ್ನ ಮಾಡ್ತಾ ತಮ್ಮ ಜೀವಮಾನದ ಇಡೀ ತನು ಮನ ಧನ ಅರ್ಪಿಸುತ್ತಾರೆ ವೆಂಕಟರಾಯರು. 1964ರಲ್ಲಿ ಫೆಬ್ರವರಿ 25ರಂದು ನಮ್ಮನ್ನು ಅಗಲಿದರು. ಕರ್ನಾಟಕದ ದೇವಿಯ ಮಂದಿರದಲ್ಲಿ ಉರಿಯುತ್ತಿರುವ ಹೂ ಬತ್ತಿ ಅಂತಿದ್ದ ಇವರು ಕನ್ನಡದ ಕುಲ ಪುರೋಹಿತರೇ ಸರಿ, ಇವರೊಂದಿಗೆ ನಮನ. ಧನ್ಯವಾದ. ಕರ್ನಾಟಕ ರಾಜ್ಯದ ಏಕೀಕರಣಕ್ಕಾಗಿ ಅನೇಕ ಜನ ಮಹನೀಯರು ಶ್ರಮಿಸಿದ್ದಾರೆ. ಅವರನ್ನು ನಾವು ಇಂದು ಸ್ಮರಿಸಿಕೊಳ್ಳುತ್ತೇವೆ. ಹೀಗೆ ನಮ್ಮ ಕನ್ನಡ ಭಾಷೆಯ ಉಲ್ಲೇಖವು ರಾಮಾಯಣದಲ್ಲಿ, ಮಹಾಭಾರತದಲ್ಲಿಯೂ ಸಹ ನಮಗೆ ಸಿಗುತ್ತದೆ. ಕನ್ನಡ ಭಾಷೆ ತುಂಬಾ ಪುರಾತನ ಭಾಷೆ. ಕಲ್ಲಲ್ಲಿ ಕಲಿಯದು ಕಂಡ ರೇಣೂರ ಶಿಲ್ಪದ ಬೀಡು ಬಸವೇಶ್ವರ ರಣಕಂಬರ ಸವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದಿಗೂ ನನ್ನದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗುಮಟೇಶ ಕಾವರು ಎಲ್ಲಿ ಶೃಂಗೇರಿ ಶಾರದೆ Close. Take one by one faces. Go there.
ವಿಶ್ವಖ್ಯಾತಿಯ Like this. ವಿಶ್ವೇಶ್ವರಯ್ಯ ಜಗತ್ತಿಗೆ ಈ ನಾಡು Back side. ಇದೇ ನಾಡು ಕಾಣಿಸ್ತಾ ಇಲ್ಲ. ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಏಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ ಏನೇನು ಕಷ್ಟವೇ ಇರಲಿ ಸಿಹಿ ಕನ್ನಡ ತಾಯಿ ನುಡಿಯುವೆ ನಾನು ಕನ್ನಡ ನುಡಿ ಕನ್ನಡ ಮನೆ ಕನ್ನಡವಾಗಿರಲಿ ಇದೇ ನಾಡು ಇದೇ ಭಾಷೆ ಎಂದೆಂದಿಗೂ ನನ್ನದಾಗಿರಲಿ. ಧನ್ಯವಾದಗಳು. ಈಗ ನಮ್ಮ ಕನ್ನಡ ಸಾಹಿತ್ಯಗಳ ಒಂದು ಪರಿಚಯವನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳು ಛತ್ರ ವೇಷಭೂಷಣದೊಂದಿಗೆ ನೀಡಲಿದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಹರಿಕೃಷ್ಣ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಬಸವಣ್ಣವರನ ವಚನ ಹೇಳುತ್ತೇನೆ. ನುಡಿದರೆ ಮುತ್ತಿನ ಮಾಡಿದ್ದೀನಿ. ಹಾರದಕ್ಕಿರದೆ ಮಾಣಿಕ್ಯದ ಕೀರ್ತಿಯಂತಿರಬೇಕು. ನುಡಿದರೆ ಸ್ಫಟಿಕದ ಶಿಲಾಕಿಯಂತಿರ ಇರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಬುದೆನ್ನಬೇಕು. ನುಡಿಯೊಳಗಾಗಿ ನೆನೆದಿದ್ದರೆ ಕೂಡಲ ಸಂಗಮದೇವರ ಒಣಗಿವೆ. ಧನ್ಯವಾದಗಳು. ವೈರಿಗಳು ಕೋಟೆಯನ್ನು ಮುತ್ತಿಕ್ಕಿದ್ದಾರೆ. ಹೋಗಿ ರಣಕಲನ್ನು ಊದಿರಿ. ಥ್ಯಾಂಕ್ ಯು. ನನ್ನ ಹೆಸರು ಸರಿ. ನಾನು ಫಸ್ಟ್ ನಾನು ಇವತ್ತು ಬಸವಣ್ಣ. ಈ ಪುಟಾಣಿ ವಿದ್ಯಾರ್ಥಿಗಳು ಇವರು 12ನೇ ಶತಮಾನದ ಸಾಹಿತ್ಯಕಾರ ಬಸವಣ್ಣನವರು. ಈ ವಿದ್ಯಾರ್ಥಿ ಒನಕೆ ಒಬ್ಬ ಪರಿಚಯ. ಸಾಹಿತಿಗಳಾದ ಕುವೆಂಪು ಅವರ ಪೂರ್ತಿ ಹೆಸರು ಪುಟ್ಟಪ್ಪ. ಇವರು ಕುವೆಂಪು ಹೆಸರಿನಿಂದ ಪ್ರಸಿದ್ಧರು. ಹುಟ್ಟಿದ ದಿವಸ 29 ಡಿಸೆಂಬರ್ 1904. ಹುಟ್ಟಿದ ಸ್ಥಳ ಕೊಪ್ಪಳ ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ. ಶಿಕ್ಷಣ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದರು. ನಂತರ ಅದೇ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಿದರು. ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ನಂತರ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ಇವರು ಪ್ರಮುಖ ಕೃತಿಗಳು ಶ್ರೀ ರಾಮಾಯಣ ದರ್ಶನಂ, ಕನ್ನಡ ಗೀತೆ, ಕರ್ನಾಟಕ ರಾಜ್ಯಗೀತೆ, ಮಳೆಗಳಲ್ಲಿ ಮದುಮಗಳು, ಕಾನೂನು ಹೆಗ್ಗಣತಿಯ ಕಥೆ, ಸುಧಾ ನಂದಿನಿ, ಶ್ರುತಿಯ ಸೌರಭ, ಪ್ರೀತಿಯ ಕಿರುಹಾದಿ ಇತ್ಯಾದಿ. ಇವರ ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ 1957, ಪದ್ಮಭೂಷಣ 1958, ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರಕವಿ ಎಂಬ ಬಿರುದು. ಧನ್ಯವಾದಗಳು. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಕುವೆಂಪು ಚಂದ್ರಶೇಖರ್ ಕಂಬಾರ ಜನನ 2 ಜನವರಿ 1900.
ಸಂಸ್ಕೃತಿ ಕವಿ ನಾಟಕಕಾರ ಜನಪದ ತಜ್ಞ ಸಾಹಿತ್ಯ ನಾಟಕಗಳು ಯೋಗಕುಮಾರ್ ಸ್ವಾಮಿ ಕಾಡು ಕುದುರೆ ಕಾದಂಬರಿಗಳು ಹೊನ್ನಸಂಗಿ ಶ್ರೀಕರ ಸೂರ್ಯ ಕಾವ್ಯಗಳು ಚಕೋರಿ ಇತ್ಯಾದಿ ಪ್ರಶಸ್ತಿಗಳು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಶೇಖರ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಸಾಹಿತಿಗಳಾದ ಗಿರೀಶ್ ಕಾರ್ನಾಡ್. ಪೂರ್ಣ ಹೆಸರು ಗಿರೀಶ್ ಕಾರ್ನಾಡ್. ಜನನ 19/5/1938. ಸ್ಥಳ ಮಹಾರಾಷ್ಟ್ರದ ಮಾತೀರದಲ್ಲಿ. ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್, ತಾಯಿ ಕೃಷ್ಣಾಬಾಯಿ. ಇವರ ಪತ್ನಿ ಡಾಕ್ಟರ್ ಸರಸ್ವತಿ ಗಣಪತಿ. ಇವರ ಕೃತಿಗಳ ಯಯಾತಿ, ತಲ್ಲಕ್, ನಾಗಮಂಡಲ, ಅಂಜುಮಲ್ಲಿಗೆ, ಹಯವದನ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಮುಂತಾದವುಗಳು. ಧನ್ಯವಾದ. ಬೆಳಗಿನ ಶುಭೋದಯ. ನನ್ನ ಹೆಸರು ಸಯ್ಯದಿಲ್ಲ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಹಿತಿಗಳಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಜನನ 6 ಜೂನ್ 1891. ಸ್ಥಳ ಹೊರನಾಡು, ಕೋಲಾರ ಜಿಲ್ಲೆ, ಕರ್ನಾಟಕ. ಇವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಸಿದ್ಧ ಕನ್ನಡ ಸಾಹಿತ್ಯಕರು, ಕಥೆಗಾರರು, ಕಾದಂಬರಿಗಾರರು ಹಾಗೂ ಅವರನ್ನು ಮಾಸ್ತಿಕ ಎಂದು ಪ್ರೀತಿಯಿಂದ ಕರೆಯಲಾಗುತ್ತದೆ. ಇವರು BA, MA ಪದವಿಗಳನ್ನು ಪಡೆದಿದ್ದರು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಸೇವೆ ಸಲ್ಲಿಸಿ ನಂತರ ಸಾಹಿತ್ಯಕ್ಕೆ ಸಂಪೂರ್ಣವಾಗಿ ತೊಡಗಿದ್ದರು. ಪ್ರಶಸ್ತಿಗಳು: ಜ್ಞಾನಪೀಠ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದ್ಮಶ್ರೀ. ಧನ್ಯವಾದ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಹಿತಿಗಳಾದ ದ.ರಾ. ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಹುಟ್ಟಿದ ದಿನಾಂಕ 31/1/1896. ಹುಟ್ಟಿದ ಸ್ಥಳ ಧಾರವಾಡ, ಕರ್ನಾಟಕ. ಉಪನಾಮ ಅಂಬಿಕಾತನಯ ದತ್ತ. ಇದು ಬೇಂದ್ರೆಯವರು ತಮ್ಮ ಕಾವ್ಯಗಳಲ್ಲಿ ಬಳಸುತ್ತಿದ್ದ ಬರೆದ ಹೆಸರಾಗಿದೆ. ಇವರು ಧಾರವಾಡದಲ್ಲಿ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣ ಪಡೆದರು. ನಂತರ BA ಪದವಿ ಪಡೆದರು. ಇವರು ಕವಿ, ಶಿಕ್ಷಕ, ತತ್ವಜ್ಞ, ವಿಮರ್ಶಕ ಮತ್ತು ಸಂಶೋಧಕ. ಧಾರವಾಡ ಕರ್ನಾಟಕ ಕಾಲೇಜ್ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿದ್ದರು. ಇವರ ಪ್ರಮುಖ ಕೃತಿಗಳು ಗಂಗಾವತಿ, ಮರಳು ಮಣ್ಣು, ಸಖಿಗೀತೆ, 4 ತಂತಿ, ಅರಳು ಮಲ್ಲಿಗೆ ಇತ್ಯಾದಿ. ಇವರ ಪ್ರಶಸ್ತಿ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ರಾಷ್ಟ್ರಕವಿಯರು ಎಂಬ ಗೌರವ. ಧನ್ಯವಾದಗಳು. ಸ್ವಲ್ಪ ಬದಲಾವಣೆ. ಸಭಾ ನೃತ್ಯದ ಮುಂದೆ ಕವನ ವಾಚನ, ಕವಿತಾ ವಾಚನ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿನಿಯಾದ ಚೇತನಾ ಅವರಿಂದ. ಬೆಳಗಿನ ಶುಭೋದಯ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ವರ್ಡ್ಸ್ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪುರವರು ರಚಿಸಿರುವ ಸುಂದರವಾದ ಕವಿತೆಯ ಸಾಲುಗಳು ನಿಮಗಾಗಿ. ಕವಿತೆ ನನ್ನ ಬಯಕೆ. ಸದ್ದಿರದ ಪಸರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ.
ಅಲ್ಲಿ ಗಿಳಿಗುರ ಬಂಕ ಕೋಗಿಲೆ ಅಚ್ಚರವು ಕಲೆಯ ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಅಲ್ಲಿ ಬಳಿ ಬಸಲೆಯಲ್ಲಿ ದನಗಳೆಂಬ ಎಂಬುದನ್ನು ದನ ಕಾಯುವವನ ಕೊಡಲೊಡನೆ ಬರಲಿ. ಅಲ್ಲಿ ಸಿರಿ ಕನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರಲೆನಗೆ. ಬಾಂಗಳದಿ ಹಾರಿದರೂ ಭೂಮಿಯಲ್ಲಿ ಜಾತಿ ಹರಸಿಕನಾಗಿ ಹನ್ನೊಬ್ಬ ಗೆಳೆಯನಿರಲೆನಗೆ. ಬೈಗಾಗಿ ನಮ್ಮೊಡನೆ ಗಣಪಿಯಲ್ಲೆದ್ದಡ್ಡಾಡೆ ಗೋಪಾಲನಾಗಿರುವ ತಿಮ್ಮನೆನಗಿರಲಿ. ಮೇಲೆ ಬಾಲನು ಬಿಟ್ಟು ನಾನಿಳಿದು ಮರೆಯಾಗಿ ನನ್ನಾಸೆ ಏನೆಂದು ಎಲ್ಲರರಿತಿರಲಿ. ಸಗ್ಗವಿವನೊಳಗೊಂಡಿರಲು ಸಗ್ಗವೆನಗಿರಲಿ, ನರಕವಿವನೊಳಗೊಂಡಿರಲು ನರಕವಿರಲಿ. ಸದ್ದಿರದ ಬಸರೊಡೆಯ ಮಲೆನಾಡ ಬನಗಳಲ್ಲಿ ಮೊರವ ತೊರೆಯೆಡೆಯಲ್ಲಿ ಗುಡಿಸಲೊದ್ದಿ. ಕುವೆಂಪುರವರು ಮಲೆನಾಡ ಸೌಂದರ್ಯದ ಸಿರಿಯನ್ನ ಅದೆಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅಲ್ಲವೇ. ನೂರಾರು ಬಯಕೆಗಳ ಹೊಂದಿರುವವರು ಮಧ್ಯ ತಾನು ಪ್ರಕೃತಿಯಲ್ಲಿ ಲೀನವಾಗಬೇಕು ಎಂಬುದು ಅದೆಷ್ಟು ಜನರ ಬಯಕೆಯಾಗಿರುವುದಕ್ಕೆ ಸಾಧ್ಯ. ಈ ನನ್ನ ಬಯಕೆ ಕವಿತಾ ವಾಚನಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ. ವಂದನಾರ್ಪಣೆ ನಮ್ಮ
ಶಾಲಾ ಶಿಕ್ಷಕಿ ಶ್ರೀಮತಿ ಕೋಮಲಾ ಇವರಿಂದ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಹೇಳುತ್ತಾ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಗೌರವಾನ್ವಿತರಾದ ಡಾಕ್ಟರ್ ಗುಲ್ಶನ್ ಅಹಮದ್ ಸರ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಆದ ಶ್ರೀಮತಿ ಲಾವಣ್ಯ ಮೇಡಮ್ ರವರಿಗೂ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೂ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಕಾರಣರಾದ ನನ್ನ ಪುಟಾಣಿ ಮಕ್ಕಳಿಗೂ ಹಾಗೂ ಪೋಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.